ಭಾರತದ ಕೃಷಿ ಕ್ಷೇತ್ರವನ್ನು ಹೊರತಾಗಿಟ್ಕೊಂಡು ನಮ್ಮ ಅನ್ನದಾತರ ರಕ್ಷಣೆಯನ್ನ ಮಾಡಿಕೊಂಡು ನಮಗೆ ಬೇಕಾದ ಹಾಗೆ ನಮಗೆ ಯಾವ ರೀತಿ ಅಗತ್ಯ ಇದೆಯೋ ಆ ರೀತಿಯ ನೆಲೆಯಲ್ಲಿ EU ಜೊತೆ ಟ್ರೇಡ್ ಡೀಲ್ ಅನ್ನ ಮಾಡಿಕೊಳ್ಳುವ ಮೂಲಕ ನೀವು ನಮಗೆ ಟ್ಯಾರಿಫ್ ಅನ್ನ ಹಾಕ್ತೀರಿ, ಹಾಗಾಗ್ತೀರಿ, ಹೀಗಾಗ್ತೀರಿ ಅಂತ ಹೆದರಿಸ್ತಿರಲ್ಲ. ನಿಮ್ಮ ಟ್ರೇಡ್ ಡೀಲ್ ನಮಗೆ ಬೇಕಾಗಿಲ್ಲ, ನಿಮ್ಮೊಟ್ಟಿಗೆ ವ್ಯಾಪಾರ ನಮಗೆ ಬೇಕಾಗಿಲ್ಲ. ಭಾರತದೊಟ್ಟಿಗೆ ವ್ಯಾಪಾರ ಬೇಕಾದರೆ ನೀವು ಬನ್ನಿ. ಇರಾನ್ ಅನ್ನು ಬಿಡುವುದಿಲ್ಲ. ವೆನೆಜುವೆಲಾ ಮೇಲೆ ನೀವು ಇಂಥ ಒಂದು ದಾಳಿಯನ್ನು ಮಾಡಿದಿರಿ, ಅವರನ್ನ ಇಡಿಯದಾಗಿ ಆಪೋಷಣ ತೆಗೆದುಕೊಳ್ಳಿಕ್ಕೆ ಕೊಟ್ಟಿದ್ದೀರಿ. ಆದರೂ ನಾವು ಅವರೊಟ್ಟಿಗೆ ವ್ಯಾಪಾರವನ್ನು ಮುಂದುವರಿಸ್ತೇವೆ. ಇದು ಭಾರತ, ಇದು ಮೋದಿ, ಇದು ಡಿಪ್ಲೊಮಸಿ. ಚೈನಾದೊಟ್ಟಿಗೆ ಸಂಬಂಧ ಬೆಳೆಸಬೇಡಿ, ರಷ್ಯಾದೊಟ್ಟಿಗೆ ಸಂಬಂಧ ಬೆಳೆಸಬೇಡಿ, ವೆನೆಜುವೆಲಾದೊಟ್ಟಿಗೆ ಸಂಬಂಧ ಬೆಳೆಸಬೇಡಿ, ಇರಾನ್ನೊಟ್ಟಿಗೆ ಸಂಬಂಧ ಬೆಳೆಸಬೇಡಿ. ಭಾರತಕ್ಕೆ ಯಾರೂ ಪರಮ ಮಿತ್ರರು ಅಲ್ಲ, ಪರಮ ಶತ್ರುಗಳು ಅಲ್ಲ. ಭಾರತಕ್ಕೆ ತನ್ನಗೆ ಏನು ಬೇಕು, ತನ್ನ ಭವಿಷ್ಯಕ್ಕೆ ವರ್ತಮಾನಕ್ಕೆ ಏನು ಬೇಕು, ತನ್ನ ಅಭಿವೃದ್ಧಿ ಭಾರತವನ್ನು ಕಟ್ಟಲಿಕ್ಕೆ ಯಾರ್ಯಾರು ಎಲ್ಲೆಲ್ಲಿ ಎಷ್ಟೆಷ್ಟು ಬೇಕು ಅಷ್ಟೊತ್ತಿಗೆ ಎಲ್ಲರನ್ನೂ ಅದು ಅಪ್ಪಿಕೊಳ್ತದೆ, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ತದೆ, ಎಲ್ಲರನ್ನೂ ಆತ್ಮೀಯರು ಅಂತ ಭಾವಿಸ್ತದೆ. ಇರಾನ್ಗೂ ಮೋದಿ ಬೇಕು, ವೆನೆಜುವೆಲಾಕ್ಕೆ ಮೋದಿ ಬೇಕು, ರಷ್ಯಾಕ್ಕೂ ಮೋದಿ ಬೇಕು. ಯಾವುದೇ ರೀತಿಯಲ್ಲೂ ಮೋದಿ ತನ್ನ ವ್ಯವಹಾರ, ನಡತೆ, ವ್ಯಕ್ತಿತ್ವ, ಅಂತಾರಾಷ್ಟ್ರೀಯ ಮಟ್ಟದ ಸಂಬಂಧ ಅದನ್ನು ಅತ್ಯಂತ ಪೀಸ್ಫುಲ್ ಆಗಿ ಶಾಂತಿಯುತವಾಗಿ ನಿಭಾಯಿಸ್ತಾ ಇದ್ದಾರೆ. ಆದ್ರೆ ನನಗೆ ನೊಬೆಲ್ ಕೊಡಿ ಅಂತ ಕೇಳಲಿಲ್ಲ ಅವರು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ವೆನೆಜುವೆಲಾ ಮೇಲೆ ಟ್ರಂಪ್ ತನ್ನ ಕಬಂಧ ಬಾಹುವನ್ನು ಚಾಚಿದ ಮೇಲೆ ಗ್ರೀನ್ಲ್ಯಾಂಡ್ ನನ್ನದು, ವೆನೆಜುವೆಲಾಗೆ ಹಂಗಾಮಿಯಾಗಿ ನಾನೇ ಅಧ್ಯಕ್ಷ, ಆಮೇಲೆ ಇಡೀ ಜಗತ್ತಿನ ತನ್ನ ಸುತ್ತಮುತ್ತ ಇರುವ ತನಗೆ ಬೇಕಾಗಿರುವ ತನ್ನ ಅಧಿಕಾರಕ್ಕೆ ಅಮೇರಿಕದ ಇಡೀಯದಾದಂಥ ಸಂಪತ್ತಿಗೆ ಯಾವ್ಯಾವ ದೇಶಗಳನ್ನು ಒಳಗಾಕ್ಕೊಳ್ಬಹುದೋ ಆ ಎಲ್ಲ ದೇಶಗಳ ಮೇಲೂ ಯುದ್ಧ ಸಾರುವಂಥ ಹುಚ್ಚ ಅನ್ನುವಂಥ ಹೆಸರಿನಲ್ಲಿ ಟ್ರಂಪ್ ಈಗ ಜಗತ್ತಿನಾದ್ಯಂತ ವ್ಯಂಗ್ಯವನ್ನು ಮತ್ತು ವ್ಯತಿರಿಕ್ತ ಅಭಿಪ್ರಾಯವನ್ನು ಎದುರಿಸ್ತಾ ಇದ್ದಾರೆ. ಅದರಲ್ಲೂ ಇನ್ನೊಂದು ವಿಪರ್ಯಾಸ ಏನು ಅಂತಂದರೆ, ನೊಬೆಲ್ ಶಾಂತಿ ಒಂದು ಪ್ರಶಸ್ತಿಯನ್ನು, ನೊಬೆಲನ್ನು ನನಗೆ ಯಾಕೆ ಕೊಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಯನ್ನು ಅವರೇ ಕೇಳ್ತಾ ಇದ್ದಾರೆ. ಯಾವುದೇ ಒಂದು ದೇಶದ ಮೇಲೆ ಆಕ್ರಮಣಕಾರಿಯಾಗಿ ಹಿಟ್ಲರನ ಹಾಗೆ ತನ್ನಲ್ಲಿ ಶಸ್ತ್ರಾಸ್ತ್ರಗಳಿವೆ, ಅಧಿಕಾರ ಇದೆ, ತಾನು ಜಗತ್ತಿನ ಹಿರಿಯಣ್ಣ, ನಾನು ನಡೆದದ್ದೇ ದಾರಿ, ನನ್ನನ್ನು ಯಾರೂ ಪ್ರಶ್ನಿಸಬಾರ್ದು, ನಾನು ಪ್ರಶ್ನಾತೀತ, ಈ ರೀತಿಯ ಒಂದು ಹುಂಬು ಧೈರ್ಯ ಮತ್ತು ಹುಚ್ಚಾಟದಿಂದ ಇವತ್ತು ಜಗತ್ತಿನಾದ್ಯಂತ ಒಂದು ಯುದ್ಧೋನ್ಮಾದದ ಪರಿಸ್ಥಿತಿಯನ್ನು ಕೆರಳಿಸಿದ್ದಿದ್ರೆ, ಅಥವಾ ಪ್ರಜಾಸತ್ತಾತ್ಮಕವಾದಂಥ ವ್ಯವಸ್ಥೆಯಲ್ಲಿ, ಗ್ಲೋಬಲೈಸೇಷನ್ನಲ್ಲಿ ಜಗತ್ತಿನ ಒಂದು ಪಾರಸ್ಪರಿಕವಾದಂಥ ಸ್ನೇಹ ವಿಶ್ವಾಸದ ನೆಲೆಯಲ್ಲಿ ಶಾಂತಿಯುತವಾಗಿ ಬದುಕಬೇಕು ಅನ್ನುವ ಆಶಯದಲ್ಲಿ ಹೊರಟಂಥ ಇವತ್ತಿನ ಸಂದರ್ಭದಲ್ಲಿ ರಾಜಸತ್ತೆಯಲ್ಲೋ ಮೊಘಲರ ಕಾಲದಲ್ಲೋ ಪ್ರಾಬಲ್ಯ ಇದೆ, ಸಾಮರ್ಥ್ಯ ಇದೆ, ಆದ್ದರಿಂದ ಯಾವ ದೇಶವನ್ನು ಯಾವ ಪ್ರಾಂತ್ಯವನ್ನು ನಾನು ವಶಪಡಿಸಿಕೊಳ್ಳಬಲ್ಲೆ, ಯಾರು ನನ್ನನ್ನು ಹಿಮ್ಮೆಟ್ಟಿಸುವರು ಅನ್ನುವಂಥ ಒಂದು ಪಾಳೆಗಾರಿಕೆ ಇತ್ತಲ್ಲ, ಹಿಟ್ಲರ್ಗಿರಿ ಇತ್ತಲ್ಲ, ಆ ರಾಜಸತ್ತೆಯ ಹಿಟ್ಲರ್ಗಿರಿಯನ್ನು ಮೀರಿಸುವ ಕ್ರೌರ್ಯವನ್ನು, ದಾಷ್ಟ್ಯವನ್ನು, ಇನ್ನೊಂದು ದೇಶದ ದೌರ್ಬಲ್ಯವನ್ನು ತಾನು ಆಕರವಾಗಿ ಸ್ವೀಕರಿಸಿ, ಅಸ್ತ್ರವಾಗಿ ಸ್ವೀಕರಿಸಿ, ಅವರನ್ನೇ, ಆ ದೇಶದ ಅಧ್ಯಕ್ಷರನ್ನೇ ಬೆಡ್ರೂಮಿಗೆ ಧಾವಿಸಿ, ಬೆಡ್ರೂಮಿಗೆ ದಾಂಗುಡಿ ಇಟ್ಟು ಅವರನ್ನು ಕಿಡ್ನ್ಯಾಪ್ ಮಾಡುವಲ್ಲಿಯವರೆಗೆ, ಅವರಿಗೆ ಕ್ರೂರವಾದ ಶಿಕ್ಷೆಯನ್ನು ಕೊಡ್ತೇನೆ ಅಂತ ಹುಂಕರಿಸುವಲ್ಲಿವರೆಗೆ ಬಂದು ನಿಂತಿದೆ ಟ್ರಂಪಿನ ಅಟ್ಟಹಾಸ. ಇದರ ಜೊತೆಗೇನೆ ಭಾರತವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಟ್ರಂಪ್. ತನ್ನ ಎಣಿಕೆಗೆ, ತನ್ನ ತಾಳಕ್ಕೆ ಮೋದಿ ಕುಣಿತಾ ಇಲ್ಲ, ಮೋದಿಯ ನಡೆ ನನಗೆ ಖುಷಿ ತಂದಿಲ್ಲ, ಮೋದಿ ನನ್ನನ್ನು ಖುಷಿಪಡಿಸಬೇಕು ಎಂಥ ನೀಚವಾದಂಥ ಹೇಸಿಗೆಯ ಹೇಳಿಕೆ ಒಬ್ಬ
ಅಮೆರಿಕದಂಥ ಅಧ್ಯಕ್ಷನ ಬಾಯಿಂದ. ಭಾರತದ ಜನ, ಭಾರತದ ವಿರೋಧ ಪಕ್ಷ ಟ್ರಂಪಿನ ಕುಣಿತಕ್ಕೆ ತಕ್ಕಾಗಿ ಕೆಲವರು ಭಾರತದ ಒಳಗಿನ ಭಾರತ ವಿರೋಧಿಗಳು ಹೆಜ್ಜೆ ಹಾಕ್ತಾ ಇರುವುದನ್ನು ನಾವು ಗಮನಿಸಿದ್ದೇವೆ. ಟ್ರಂಪ್ ಮೋದಿಯನ್ನು ಕಿಡ್ನಾಪ್ ಮಾಡಿಬಿಡ್ತಾರೆ, ಮೋದಿ ಟ್ರಂಪ್ಗೆ ಫೋನ್ ಮಾಡಿ ಕೈಕಾಲು ಹಿಡಿಲಿಕ್ಕೆ ಗೋಗರಿತಾ ಇದ್ದಾರೆ. ಇಂಥ ಪ್ರಪೋಗಾಂಡ ಮತ್ತು ನರೇಟಿವನ್ನು ಸೃಷ್ಟಿಸಲಿಕ್ಕೆ ಪ್ರತಿಪಕ್ಷದ ನಾಯಕರೇ ಹೊರಟರು. ಆದರೆ ಅದೆಲ್ಲವೂ ಬೆತ್ತಲಾಯಿತು, ಬಹಿರಂಗ ಆಯಿತು. ನಾಚಿಕೆಗೇಡಿನ ಸಂಗತಿ ಅಂತ ಅವರ ಮುಖಕ್ಕೆ ಜನ ಉಗಿದ್ರು. ಇಂಥ ಪರಿಸ್ಥಿತಿಯಲ್ಲೂ ಟ್ರಂಪು ಟ್ಯಾರಿಫ್ ವಾರನ್ನು ಭಾರತದ ಮೇಲೆ ನಿರಂತರವಾಗಿ ಹೇರ್ತಾ ಇದ್ದಾರೆ. ರಷ್ಯಾದಿಂದ ತೈಲ ಖರೀದಿಸಿದರೆ, ಇರಾನ್ನ ಪರವಾಗಿ ನಿಂತರೆ, ಇರಾನ್ನಿಂದ ವ್ಯವಹಾರವನ್ನು ಮಾಡಿದರೆ 25% ಎಕ್ಸ್ಟ್ರಾ, ಒಟ್ಟು 75%. ಇನ್ನೂ ನೀವು ಮುಂದುವರೆದರೆ, ನಮ್ಮ ಮಾತಿಗೆ ನೀವು ಬದ್ಧರಾಗಿ ನಮ್ಮ ಮಾತನ್ನು ಕೇಳದೇ ಇದ್ದರೆ 500% ಟ್ಯಾರಿಫ್ ಹಾಕ್ತೇವೆ. ಅದರ ಜೊತೆಗೆ ಭಾರತದ ಹೊರವಲಯದಲ್ಲಿ, ಗಡಿ ಪ್ರದೇಶದಲ್ಲಿ ಪಾಕನ್ನು, ಬಾಂಗ್ಲವನ್ನು ಚೂಬಿಟ್ಟು ಟರ್ಕಿಯನ್ನು ಬಳಸಿಕೊಂಡು ಭಾರತವನ್ನು ಒಳಗಿಂದಲೂ ಹೊರಗಿಂದಲೂ, ಭಾರತದ ಒಳಗಿನ ಈ ಎಡಚರು ಬುದ್ಧಿಜೀವಿಗಳು, ಆ್ಯಂಟಿ ನ್ಯಾಷನಲಿಸ್ಟ್ಸ್, ಭಾರತ ವಿರೋಧಿಗಳು, ಏನಕ್ಕೇನ ಅಧಿಕಾರದ ಗದ್ದುಗೆಗೆ ಏರ್ಲಿಕ್ಕೆ ಹೊರಟಂಥ ಇಂಡಿಕೂಟ, ಇವೆಲ್ಲವನ್ನು ಬಳಸ್ಕೊಂಡು ಮೋದಿಯವರನ್ನು ಕತ್ತು ಹಿಸುಗಲಿಕ್ಕೆ ಹೊರಗಿನಿಂದಲೂ ಒಳಗಿಂದಲೂ ಎರಡೂ ದಿಕ್ಕಿನಿಂದ ಏಕಕಾಲದಲ್ಲಿ ಪ್ರಯತ್ನ ಮಾಡ್ತಾ ಇರುವಂಥ ಟ್ರಂಪಿಗೆ ಮರ್ಮಾಘಾತವನ್ನು ಕೊಟ್ಟಿದ್ದಾರೆ ಮೋದಿ. ಟ್ರಂಪ್ ಇವತ್ತು ಮೋದಿಯ ಕೈಕಾಲು ಹಿಡಿಯುವ ಪರಿಸ್ಥಿತಿ ಬಂದು ನಿಂತಿದೆ. ಈ ಸಂಕ್ರಾಂತಿಯ ಸಂದರ್ಭದಲ್ಲಿ ಸೀಮೋಲ್ಲಂಘನ ಮತ್ತು ಸಂಕ್ರಮಣದ ಈ ಶುಭ ಹೊತ್ತಿನಲ್ಲಿ ಮೈ ಮರೆಯುವ ಕೆಲಸವನ್ನು ಟ್ರಂಪ್ ಮಾಡ್ತಾ ಇದ್ದರೆ, ಮೈ ಮುರಿದು ಟ್ರಂಪಿಗೇನೆ ಏಕಾಏಕಿ ತಪರಾಕಿ ಹಾಕುವಂಥ ಕೆಲಸವನ್ನು ಮೋದಿ ಮಾಡ್ತಾ ಇದ್ದಾರೆ. ಐತಿಹಾಸಿಕವಾದಂಥ ಒಂದು ಹೆಜ್ಜೆಯನ್ನು ಮೋದಿ ಇಡ್ತಾ ಇದ್ದಾರೆ. ಮೋದಿಯನ್ನು ಇವತ್ತು ಅವರ ಇಡೀಯದಾದಂಥ ನಾಯಕತ್ವದ ನಾಗಾಲೋಟಕ್ಕೆ ತಾನು ಮಾತ್ರ ಕಡಿವಾಣ ಹಾಕಬಲ್ಲೆ ಅನ್ನುವಂಥ ಹೂಂಕರಿಸುವಿಕೆಯಲ್ಲಿ ಮುನ್ನುಗ್ಗುತ್ತಾ ಇದ್ದಂಥ ಟ್ರಂಪಿಗೆ ಇವತ್ತು ಬೆಂಕಿ ಇಡುವ ಕೆಲಸವನ್ನು ಜಗತ್ತಿನಲ್ಲಿ ಯಾರಾದರೂ ಮಾಡ್ತಾರೆ ಅಂತಾದರೆ ಅದು ಮೋದಿ ಮಾತ್ರ. ಭಾರತೀಯರು ಭಾವಿಸಿದ್ರು ಮೋದಿಯವರು ಉತ್ತರ ಕೊಡ್ತಾ ಇಲ್ಲ, ಆಪರೇಷನ್ ಸಿಂಧೂರು ನಾನೇ ನಿಲ್ಲಿಸಿದೆ ಅಂತಾರೆ, ಇನ್ನೊಂದು ಅಂತಾರೆ, ಮಗದೊಂದು ಅಂತಾರೆ. ಯಾವುದೇ ಸಂದರ್ಭದಲ್ಲೂ ಮೋದಿಯವರು 1 to 1 ಉತ್ತರ ಕೊಡ್ತಾ ಇರುವ ಕೆಲಸವನ್ನು ಮಾಡ್ತಾ ಇಲ್ವಲ್ಲ. ನೋ, ಮೋದಿಯವರ ಸ್ಟ್ರಾಟಜಿ ಏನು ಅಂತಂದರೆ ಉತ್ತರ ಕೊಡೋದಲ್ಲ, ಉತ್ತರವನ್ನು ಹಲವಾರು ಬಾರಿ ಕೊಡ್ಬೋದು, ಕಾಲಕ್ಕೆದುರು ಜಗಳ ಮಾಡಿ ನಿಲ್ಬಹುದು, ಪ್ರತಿಯೊಂದು ವಿಷಯದಲ್ಲೂ ತಕ್ಷಣ ಉತ್ತರ ಕೊಡ್ಬೋದು ಟ್ರಂಪಿನ ಹಾಗೆ. ಅದು ಆಡಳಿತದ ಒಳ್ಳೆ ನಾಯಕತ್ವದ ಲಕ್ಷಣ ಅಲ್ಲ. ಭಾರತದ ಅಥವಾ ತನ್ನ ದೇಶದ, ತನ್ನ ಸುಭದ್ರತೆಯ, ತನ್ನ ಭವಿಷ್ಯದ, ತನ್ನ ಜನಗಳ ಸುಖದ ಆ ದಿಕ್ಕಿನಲ್ಲಿ ನಾನು ಯಾವ ರೀತಿಯ ಕೆಲಸವನ್ನು ಮಾಡಬಹುದು, ಕೆಲಸದ ಮೂಲಕವೇ ಉತ್ತರವನ್ನು ಹೇಗೆ ಕೊಡಬಹುದು, ಸ್ಟ್ರಾಟಜಿಯ ಮೂಲಕ ಉತ್ತರವನ್ನು ಹೇಗೆ ಕೊಡಬಹುದು, ಮಾತಿನ ಮೂಲಕ ಉತ್ತರ ಅಲ್ಲ, ಮರ್ಮ. ಇಡೀ ದೇಶದ ಭವಿಷ್ಯಕ್ಕಾಗಿ ತಾನು ಇಡುವ ಹೆಜ್ಜೆಯ ಆ ಮರ್ಮಾಘಾತ ಇದೆಯಲ್ಲ, ಅದು ಶಾಶ್ವತವಾದ ಆಘಾತ. ಅಂಥ ಒಂದು ಕೆಲಸವನ್ನು ಈ ಹುಚ್ಚು ಟ್ರಂಪಿಗೆ ಮತ್ತು ಅಮೇರಿಕದ ಧಾವಂತಕ್ಕೆ ಮೋದಿಯವರು ಮಾಡ್ತಾ ಇದ್ದಾರೆ ಅನ್ನೋದು ಅಂತಿಂಥದ್ದಲ್ಲ. ಅದನ್ನು ನೀವು ಕೇಳಿದರೆ ಬೆರಗಾಗ್ತೀರಿ. ಮೋದಿಯವರು ಯಾಕೆ ಇಡೀ ವಿಶ್ವ ಪರ್ಯಟನೆ ಮಾಡ್ತಾರೆ? ಮೋದಿಯವರು ಯಾಕೆ ಒಂದು ಭಯಾನಕ ಮತ್ತು ವಿರೋಧಿ ದೇಶಗಳಿಗೂ ಹೋಗಿ ಅವರನ್ನು ಹಗ್ ಮಾಡ್ತಾರೆ? ಮೋದಿಯವರು ಯಾಕೆ ಒಂದು ಸಣ್ಣ ಸಣ್ಣ ದೇಶವನ್ನು ಬಿಡದೇನೆ ಅವರು ಪ್ರವಾಸವನ್ನು ಮಾಡ್ತಾರೆ ಅನ್ನೋದಕ್ಕೆ ಇವತ್ತು ಅದಕ್ಕೆ ಉತ್ತರ ಸಿಗ್ತಾ ಇದೆ. ಇಡೀ ವಿಶ್ವದಲ್ಲಿ ಅಮೇರಿಕದ ಈ ಹುಚ್ಚಾಟಕ್ಕೆ, ರಂಪಾಟಕ್ಕೆ, ರಕ್ತಪಿಪಾಸುತನಕ್ಕೆ, ಯುದ್ಧೋನ್ಮಾದಕ್ಕೆ ಎಲ್ಲೋ ಒಂದು ಕಡೆ ಬೆಚ್ಚುವಿಕೆ, ಬೆದರುವಿಕೆ ಕಾಣ್ತಾ ಇದ್ದರೆ, ಅತ್ಯಂತ ಧೀಮಂತವಾಗಿ ಟ್ರಂಪನ್ನು ಕೂಡ ಹೆಡೆಮುರಿ ಕಟ್ಟಿ ಮೆಟ್ಟಿ ನಿಲ್ಲಿಸ್ತೇನೆ ಒಂದಿನ ಅನ್ನುವಂಥ ಆ ಛಾತಿಯಿಂದ ಆಡಳಿತಾತ್ಮಕವಾಗಿ ಮತ್ತು ಅತ್ಯಂತ ಚಾಣಾಕ್ಷತನದಿಂದ
ಹೊರಟಂಥ ಒಬ್ಬನೇ ಒಬ್ಬ ನಾಯಕ ಯಾರಾದರೂ ಕಾಣೋದಿದ್ದರೆ ಅದು ನರೇಂದ್ರ ಮೋದಿ. ಹಾಗಾದರೆ ನರೇಂದ್ರ ಮೋದಿ ಅವರು ಇಟ್ಟಂಥ ಹೆಜ್ಜೆ ಏನು? ಅದು ಯಾವ ಐತಿಹಾಸಿಕ ಹೆಜ್ಜೆ? ಅದರಿಂದ ಅಮೆರಿಕ ಯಾಕೆ ಬೆದರಿದೆ? ಅಮೆರಿಕವನ್ನು ನಿಶ್ಶಕ್ತೀಕರಣಗೊಳಿಸಿದ್ದು ಮೋದಿಯವರ ಈ ಹೆಜ್ಜೆ ಹೇಗೆ? ಇವೆಲ್ಲವನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಿಲ್ಲಿ. ಮೋದಿಯವರು ಈಗ ಇಟ್ಟಂಥ ಈ ಹೆಜ್ಜೆ ಭಾರತಕ್ಕೆ ಒಂದು ಆನೆ ಬಲ ಬಂದಿದೆ. ಮೋದಿಯವರು ಟ್ರಂಪಿನ ಈ ಎಲ್ಲ ಬ್ರಹ್ಮಾಸ್ತ್ರಕ್ಕೆ ಏನು ಪ್ರತ್ಯಸ್ತ್ರವನ್ನು ಹೂಡ್ತಾರೆ? 500% ಟ್ಯಾರಿಫ್ ಹಾಕಿದರೆ ಕತೆ ಏನು? ಈಗಾಗಲೇ 50% ಹಾಕಿದ್ದಾರೆ. ಆಮೇಲೆ ಇದು ವೀಸಾ H1Bಗೆ ಅಲ್ಲಿಯೂ ತೊಂದರೆ ಮಾಡ್ತಾ ಇದ್ದಾರೆ. ಕೊನೆಗೂ ಭಾರತದ ಈ ಒಂದು ಸ್ಥಿತಿಯನ್ನು, ಟ್ರಂಪಿನ ಈ ಆಘಾತವನ್ನು ಹೇಗೆ ಭಾರತ ತಡ್ಕೊಳ್ತದೆ, ಇದರಿಂದ ಹೇಗೆ ಹೊರಗೆ ಬರುತ್ತದೆ ಅನ್ನುವಂಥ ವಿಚಾರದಲ್ಲಿ ಭಾರತದೊಟ್ಟಿಗೆ ಬಹಳ ದೊಡ್ಡ ಒಂದು ಚರ್ಚೆ, ಸಂವಾದ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನಡೀತಾ ಇತ್ತು, ಭಾರತದ ಒಳಗಡೆ ಕೂಡ ನಡೀತಾ ಇತ್ತು. ಒಬ್ಬ ಹುಚ್ಚು ಟ್ರಂಪಿನ ಈ ಹುಚ್ಚಾಟವನ್ನು ಕೇವಲ ಅವರು ಬರುವ ದಾರಿಯಲ್ಲೇ ಸಾಗಿ ತತ್ಕಾಲದಲ್ಲಿ ಉತ್ತರ ಕೊಡೋದಕ್ಕಿಂತ ಶಾಶ್ವತವಾದಂಥ ವೆಪನ್ಸನ್ನು ಬಳಸೋದು ಹೆಚ್ಚು ಸೂಕ್ತ. ರಕ್ತರಹಿತ ಕ್ರಾಂತಿ ಇದು, ಯುದ್ಧ ಅಲ್ಲ, ಬುದ್ಧಿ. ಯುದ್ಧದಿಂದ ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಬುದ್ಧಿಯಿಂದ ಯುದ್ಧದ 10 ಪಟ್ಟು ಸಾಧನೆಯನ್ನು ಮಾಡಬಹುದು ಅನ್ನೋದಕ್ಕೆ ಈಗ ಮೋದಿಯವರಿಟ್ಟಂಥ ಒಂದು ಹೆಜ್ಜೆ ಇದೆಯಲ್ಲ, ಇದು ಬಹಳ ಚಾರಿತ್ರಿಕವಾದದ್ದು, ಅದ್ಭುತವಾದದ್ದು. ನಿಮಗೆ ನೆನಪಿದೆ, ಟ್ರೇಡ್ ಡೀಲ್ ಯಾಕಾಗಲಿಲ್ಲ ಅಮೆರಿಕದೊಟ್ಟಿಗೆ? ಟ್ರೇಡ್ ಡೀಲನ್ನು ಬೇಗ ಮುಗಿಸ್ಕೊಳ್ಳಿ, ನಾವು ಹೇಳಿದಾಗೆ ಕೇಳಿ. ನೀವು ನಮ್ಮ ಟ್ರೇಡ್ ಡೀಲನ್ನು ಒಪ್ಪಿಕೊಳ್ಳದೇ ಇದ್ದರೆ ನಿಮಗೆ ಭವಿಷ್ಯದಲ್ಲಿ ಅತ್ಯಂತ ಗಂಡಾಂತರ ಕಾದಿದೆ, ಇತ್ಯಾದಿ ಇತ್ಯಾದಿ ಏನೋ ಟ್ರಂಪ್ ಬಾಯಿಗೆ ಬಂದಾಗೆ ಬೊಗಳ್ತಾ ಇದ್ರಲ್ಲ, ಅದಕ್ಕೆ ತಕ್ಕ ಉತ್ತರವನ್ನು ಮೋದಿ ಈಗ ಕೊಟ್ಟಿದ್ದಾರೆ. ಅಮೆರಿಕ ಟ್ರೇಡ್ ಡೀಲ್ನ ಇಡೀದಾದಂಥ ಒಂದು ಭಯಾನಕ ಸ್ಥಿತಿ ಯಾವುದಿತ್ತು? ನಮ್ಮ ಭಾರತ ಯಾಕೆ ಟ್ರೇಡ್ ಡೀಲನ್ನು ಮಾಡಿಕೊಳ್ಳಿಲ್ಲ ಅಮೆರಿಕದೊಟ್ಟಿಗೆ? ಬಹಳ ಮುಖ್ಯವಾದದ್ದೇನು ಅಂತಂದರೆ ಕೃಷಿ ಕ್ಷೇತ್ರ, ಹೈನುಗಾರಿಕೆ, ಮೀನುಗಾರಿಕೆ, ಈ ಕೃಷಿ ಕ್ಷೇತ್ರದ ಮೇಲೆ ತಮ್ಮ ಕಬಂದ ಬಾಹುವನ್ನು, ಪ್ರಭುತ್ವವನ್ನು ಸಾಧಿಸಲಿಕ್ಕೆ ಹೊರಟಿತ್ತು ಇದೇ ಅಮೆರಿಕದ ಟ್ರೇಡ್ ಡೀಲ್. ಭಾರತ ಏನು ಹೇಳಿತು? ನಾವು ಟ್ರೇಡ್ ಡೀಲ್ಗೆ ಒಪ್ತೇವೆ, ಆದರೆ ನಿಮ್ಮ ಯಾವುದೇ ರೀತಿಯಲ್ಲೂ ನಾವು ನಮ್ಮ ಅನ್ನದಾತರನ್ನು ನಿಮ್ಮ ಟ್ರೇಡ್ ಡೀಲ್ಗೆ ಬಲಿ ಹಾಕಲಿಕ್ಕೆ ನಾವು ಸಿದ್ಧರಾಗಿಲ್ಲ. ಕೃಷಿಯ ಯಾವುದೇ ಮಾರುಕಟ್ಟೆ, ಕೃಷಿಯ ಯಾವುದೇ ಉತ್ಪನ್ನ, ಕೃಷಿಯ ಯಾವುದೇ ಒಂದು ವ್ಯಾವಸಾಯಿಕತೆ, ಇದು ಯಾವುದನ್ನು ನಾವು ನಿಮ್ಮ ಟ್ರೇಡ್ ಡೀಲಿನ ಒಳಗಡೆಯ ಒಪ್ಪಂದಕ್ಕೆ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಅಮೆರಿಕದ ಕಣ್ಣು ಕೆಂಪಾಗಿಸಿದ್ದು ಇದು. ರಷ್ಯಾದೊಟ್ಟಿಗೆ ತೈಲ ವ್ಯಾಪಾರವನ್ನು ನಿಲ್ಲಿಸಿ ಅಂದರು, ನೋ, ತೈಲ ವ್ಯಾಪಾರ ಇನ್ನೂ ವೃದ್ಧಿಯಾಯಿತು. ಹೆಚ್ಚೇನು, ವೆನೆಜುವೆಲಾದಿಂದಲೇ ಈಗ ತೈಲ ತರಿಸಲಿಕ್ಕೆ ಭಾರತ ಒಪ್ಪಂದ ಮಾಡಿಕೊಂಡಿದೆ. ಇರಾನ್ನೊಟ್ಟಿಗಿನ ವ್ಯವಹಾರ ನಿಲ್ಲಿಸಿ, ಇಲ್ಲದಿದ್ರೆ ನಿಮ್ಮ ಮೇಲೆ ಟ್ಯಾರಿಫ್ ಜಾಸ್ತಿ ಮಾಡ್ತೇವೆ. ಭಾರತ ಡೋಂಟ್ ಕೇರ್, ಮೌನ, ಎಲ್ಲದಕ್ಕೂ ಮೌನ. ನಮ್ಮಲ್ಲಿ ಮೌನಂ ಸಮ್ಮತಿ ಲಕ್ಷಣ ಅಂತ ಹೇಳಿ ಎದುರು ಪಾರ್ಟಿಯವರು, ವಿರೋಧ ಪಕ್ಷದವರು ವ್ಯಾಖ್ಯಾನಿಸ್ಲಿಕ್ಕೆ ಹೊರಟರು. ಓಹೋ, ಮೋದಿಯವರ 56 ಇಂಚು ಕುಗ್ಗೋಯ್ತು, ಭಾರತ ಕತೆ ಮುಗಿದೋಯ್ತು, ಭಾರತ ಅಮೆರಿಕಕ್ಕೆ ಶರಣಾಗೋಯ್ತು. ಹೌದು, ಆಗುತ್ತಿತ್ತು. ಹಿಂದಿನ ಭಾರತ ಆದ್ರಾಗ್ತಿತ್ತು. ಇದು ನವ ಭಾರತ, ಇದು ಮೋದಿ ಭಾರತ, ಇದು ಬದಲಾದ ಭಾರತ, ಇದು ವಿಕಸಿತ ಭಾರತ. ಹಾಗಾಗಿ ಈ ಭಾರತ ಯಾರಿಗೂ ತಲೆ ತಗ್ಗಿಸುವ ಪ್ರಶ್ನೆಯೇ ಇಲ್ಲ. ಇಲ್ಲಿಯವರೆಗೆ ಟ್ರಂಪಿನ ಈ ಎಲ್ಲ ಆಘಾತಕ್ಕೆ ಪ್ರತ್ಯಾಘಾತವನ್ನು ಭಾರತ ಯಾಕೆ ಕೊಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗೆ ಈಗ ಉತ್ತರ ಸಿಗ್ತಾ ಇದೆ. ಬ್ಲಡ್ ಮೀಲ್ ಕೊಟ್ಟು ಬೆಳೆಸಿದ ಉತ್ಪನ್ನವನ್ನು ಭಾರತದಲ್ಲಿ ಮಾರಾಟ ಮಾಡಬೇಕು. ಭಾರತದ ಇಡೀ ಕೃಷಿ ಕ್ಷೇತ್ರವನ್ನು ತನ್ನ ಕೈಗೊಂಬೆಯಾಗಿಸ್ಕೊಳ್ಬೇಕು. ಭಾರತದ ಇಡೀ ಕೃಷಿ ಒಂದು ಕ್ಷೇತ್ರವನ್ನು
ಆಪೋಷಣ ತೆಗೆದುಕೋಬೇಕು. ಈ ಎಲ್ಲ ಯೋಚನೆ, ಈ ಎಲ್ಲ ದುಷ್ಟ ಯೋಚನೆ ಮತ್ತು ಇದರೆಲ್ಲರ ಷಡ್ಯಂತ್ರಕ್ಕೆ ಶಾಶ್ವತವಾಗಿ ಟ್ರಂಪಿನ ಬುಡಕ್ಕೆ ಬೆಂಕಿಯನ್ನು ಇಡುವ ಕೆಲಸವನ್ನು ಮೋದಿ ಮಾಡಿದ್ದಾರೆ. ಜೆನೆಟಿಕಲಿ ಮಾಡಿಫೈಡ್ ಆದಂಥ ಏನು ಕೃಷಿ ಉತ್ಪನ್ನ ಅಂತೇನಿದೆ ಅಮೆರಿಕದ್ದು, ಅದೆಲ್ಲವನ್ನು ತಂದು ಭಾರತಕ್ಕೆ ಸುರಿಬೇಕು ಅಂತ ಹೊರಟಿದ್ರು. ಅದರಿಂದ ನಮ್ಮ ಭಾರತದ ಕೃಷಿಕರು, ಕೃಷಿ ಮಾರುಕಟ್ಟೆ, ನಮ್ಮ ಬೆಳೆ, ನಮ್ಮ ಉತ್ಪನ್ನ ಇವೆಲ್ಲವೂ ಕಂಪ್ಲೀಟ್ ಆಗಿ ಸ್ಥಗಿತಗೊಳ್ತಾ ಇತ್ತು. ನಮ್ಮ ಕೃಷಿಕರು ಆತ್ಮಹತ್ಯೆಯ ಸರಣಿಗೆ ಬಹುಶಃ ಒಳಗಾಗಬೇಕಾಗಿತ್ತು. ಇಂಥ ಒಂದು ಒಪ್ಪಂದವನ್ನು ನಿರಾಕರಿಸಿದ್ದೇ ಟ್ರಂಪಿನ ಕೋಪಕ್ಕೆ, ಅವರ ಮತಿಗೆಡುವಿಕೆಗೆ ಕಾರಣ. ನಾನು ಹೇಳ್ದಂಗೆ ಕೇಳ್ತಾ ಇಲ್ಲ, ನನ್ನನ್ನು ಖುಷಿಪಡಿಸ್ತಾ ಇಲ್ಲ ಅನ್ನುವಂಥ ಮಾತು ಅವ್ರ ಬಾಯಿಂದ ಬಂತು. ಅದಕ್ಕೆ ತಕ್ಕಾಗಿ ಏನು ಮಾಡಿದ್ರು ಅಂತಂದರೆ, ಯುರೋಪಿಯನ್ ಯೂನಿಯನ್ ಜೊತೆ ಈಗ ನಮ್ಮ ಚಾರಿತ್ರಿಕವಾದಂಥ ಟ್ರೇಡ್ ಡೀಲ್ ನಡೀತಾ ಇದೆ. ಈ ತಿಂಗಳದ ಕೊನೆಯಲ್ಲಿ ಆ ಡೀಲು ಸಂಪೂರ್ಣಗೊಳ್ಳುತ್ತದೆ. ಆದರೆ ಅದರ ಬಹಳ ದೊಡ್ಡ ಪ್ಲಸ್ ಪಾಯಿಂಟ್ ಏನು ಅಂತಂದರೆ, ಕೃಷಿ ಕ್ಷೇತ್ರವನ್ನು ಎಕ್ಸ್ಕ್ಲೂಡ್ ಮಾಡಿದ್ದು, ಕೃಷಿ ಕ್ಷೇತ್ರವನ್ನು ಬದಿಗಿರಿಸಿ ಕೃಷಿ ಕ್ಷೇತ್ರವನ್ನು ಹೊರತಾಗಿಟ್ಟುಕೊಂಡು ನಮಗೆ ಬೇಕಾದಾಗೆ ನಮ್ಮ ಸ್ವಾಯತ್ತೆಯನ್ನು, ನಮ್ಮ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ನಾವು ಈ ಯುರೋಪಿಯನ್ ಯೂನಿಯನ್ ಜೊತೆ ಅತ್ಯಂತ ದೊಡ್ಡ ಮಟ್ಟದ ಚಾರಿತ್ರಿಕವಾದಂಥ ಡೀಲನ್ನು ಮಾಡ್ಕೊಳ್ತಾ ಇದ್ದೇವೆ. ನಮಗೆ ಅಮೇರಿಕದ ಟ್ರೇಡ್ ಡೀಲ್ ಅಗತ್ಯವೇ ಇಲ್ಲ. ಮೋದಿಯವರು ಮಾಡಿದ್ದೇನು, 50% ಟ್ಯಾರಿಫ್ ಹಾಕಿದ ತಕ್ಷಣ ಮೋದಿಯವರು ಬೇರೆ ಏನನ್ನೂ ಮಾತಾಡಿಲ್ಲ, ಅಮೇರಿಕದ ಕಾಲನ್ನೂ ಹಿಡಿಯಲಿಲ್ಲ. ಆದರೆ ಅಮೇರಿಕದ ಧೋರಣೆಗೆ ಅಮೇರಿಕದ ನೆಲದಲ್ಲೇ ನಿಂತು ಜೈಶಂಕರ್ ಯಾವ ರೀತಿ ಬೆಂಕಿ ಉತ್ತರವನ್ನು ಕೊಟ್ಟು ಬಂದರು ಅನ್ನೋದನ್ನು ನೀವು ಗಮನಿಸಿದ್ದೀರಿ. ಆದರೆ ಭಾರತ ಏನು ಮಾಡ್ತು, ರೂಪಾಯಿ ಮೌಲ್ಯ ಕುಸಿತು, ಡಾಲರ್ ಎದುರು. ಆದ್ದರಿಂದ ಏನಾಯಿತು, ವಿದೇಶಗಳಿಗೆ, ಹಲವಾರು ದೇಶಗಳಿಗೆ ಭಾರತದಿಂದ ಕೊಂಡುಕೊಳ್ಳಬಹುದಾದ ವಸ್ತುಗಳ ದರ ಕಡಿಮೆ ಆಯಿತು. ಅದನ್ನು ಬಳಸಿಕೊಂಡು ಭಾರತ ಅಮೇರಿಕದ ಕಡೆ ಮುಖ ಮಾಡಿದ ನಮ್ಮ ಟ್ರೇಡನ್ನು ಬೇರೆ ಬೇರೆ ದೇಶಗಳಿಗೆ ಅದನ್ನು ವಿಸ್ತರಿಸಿತು. ನಿಮಗೆ ನೆನಪಿರಲಿ, ಕಳೆದ ವರ್ಷಕ್ಕೆ ಹೋಲಿಸಿದರೆ ನಮ್ಮ ಈ ವರ್ಷದ ಕೊನೆ ಭಾಗದ Q4 ಕ್ವಾರ್ಟರ್ 4 ಕೊನೆ ಭಾಗದಲ್ಲಿ 22% ಹೆಚ್ಚು ರಫ್ತು ಜಾಸ್ತಿ ಆಗಿದೆ. ನಮ್ಮ ಸ್ವತಃ ಅಮೇರಿಕವೇ ನಮ್ಮ ಮೇಲೆ ಇಂಥ ಟ್ಯಾರಿಫನ್ನು ಹೇರಿದಾಗಲೂ ಕೂಡ ಅಮೇರಿಕಕ್ಕೆ 33% ರಫ್ತು ಜಾಸ್ತಿ ಆಗಿದೆ. ನಮ್ಮ ಅಂದರೆ ಭಾರತ ಎಂಥ ಜಾಣ ನಡೆಯನ್ನು ಇಡ್ತಾ ಇದೆ. ಇದೇ ಈ ಯುರೋಪಿಯನ್ ಯೂನಿಯನ್ ಜೊತೆ ಈ ತಿಂಗಳ ಕೊನೆಗೆ ಆಗುವಂಥ ಡೀಲು ಇಡೀ ಟ್ರಂಪಿನ ಒಂದು ಭಾರತದ ಕತ್ತನ್ನು ಹಿಡಿದು ನಾನು ಮೆಟ್ಟಬೇಕು ಅಂತ ಹೊರಟಂಥ ಟ್ರಂಪಿಗೆ ಆತ್ಮಾಘಾತ. ಯಾಕೆಂತಂದರೆ ನಮಗೆ ಅಮೇರಿಕದ ಯಾವ ಟ್ಯಾರಿಫಿನ ಗೊಡವೆಯೂ ಇನ್ನು ಮುಂದೆ ಇರುವುದಿಲ್ಲ. ಭಾರತದ ಕೃಷಿ ಕ್ಷೇತ್ರವನ್ನು ಹೊರತಾಗಿಟ್ಕೊಂಡು ನಮ್ಮ ಅನ್ನದಾತರ ರಕ್ಷಣೆಯನ್ನು ಮಾಡಿಕೊಂಡು ನಮಗೆ ಬೇಕಾದ ಹಾಗೆ ನಮಗೆ ಯಾವ ರೀತಿ ಅಗತ್ಯ ಇದೆಯೋ ಆ ರೀತಿಯ ನೆಲೆಯಲ್ಲಿ EU ಜೊತೆ ಟ್ರೇಡ್ ಡೀಲನ್ನು ಮಾಡಿಕೊಳ್ಳುವ ಮೂಲಕ ನೀವು ನಮಗೆ ಟ್ಯಾರಿಫನ್ನು ಹಾಕ್ತೀರಿ, ಹಾಗಾಗ್ತೀರಿ, ಹೀಗಾಗ್ತೀರಿ ಅಂತ ಹೆದರಿಸ್ತಿರಲ್ಲ. ನಿಮ್ಮ ಟ್ರೇಡ್ ಡೀಲ್ ನಮಗೆ ಬೇಕಾಗಿಲ್ಲ, ನಿಮ್ಮೊಟ್ಟಿಗೆ ವ್ಯಾಪಾರ ನಮಗೆ ಬೇಕಾಗಿಲ್ಲ. ಭಾರತದೊಟ್ಟಿಗೆ ವ್ಯಾಪಾರ ಬೇಕಾದರೆ ನೀವು ಬನ್ನಿ, ನಾವು ಬರೋದಿಲ್ಲ, ನಮಗೆ ಬೇಕಾಗಿಲ್ಲ. ನಮಗೆ ಪರ್ಯಾಯ ದಾರಿಯನ್ನು ನಾವು ಹುಡುಕೊಳ್ತೇವೆ. ರಷ್ಯಾವನ್ನು ಬಿಡುವುದಿಲ್ಲ, ಇರಾನನ್ನು ಬಿಡುವುದಿಲ್ಲ. ವೆನೆಜುವೆಲಾ ಮೇಲೆ ನೀವು ಇಂಥ ಒಂದು ದಾಳಿಯನ್ನು ಮಾಡಿದಿರಿ, ಅವರನ್ನು ಇಡಿಯದಾಗಿ ಆಪೋಷಣ ತೆಗೆದುಕೊಳ್ಳಿಕ್ಕೆ ಹೊರಟಿದ್ದೀರಿ. ಆದರೂ ನಾವು ಅವರೊಟ್ಟಿಗೆ ವ್ಯಾಪಾರವನ್ನು ಮುಂದುವರಿಸ್ತೇವೆ. ಇದು ಭಾರತ, ಇದು ಮೋದಿ, ಇದು ಡಿಪ್ಲೊಮಸಿ, ಇದು ಆಡಳಿತದ ತಂತ್ರ. ಹೀಗಾಗಿ ಯಾವಾಗ ಈ ನಮ್ಮ ತನವನ್ನು, ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು
ಯುರೋಪಿಯನ್ ಯೂನಿಯನ್ನೊಟ್ಟಿಗೆ ಟ್ರೇಡ್ ಡೀಲನ್ನು ಮಾಡಿಕೊಳ್ಳಿಕ್ಕೆ ಭಾರತ ಈಗ ಮುಂದಾಗಿದೆಯೋ ಆವಾಗ ಅಮೇರಿಕದ ಇಡೀಯದಾದಂಥ ಉತ್ಸಾಹ ಟುಸ್ಪಟಾಕಿಯಾಗಿದೆ. ಅಮೇರಿಕ ಬೆದರಿದೆ, ಅಮೇರಿಕ ಹೆದರಿದೆ. ಹಾಗಾಗಿ ಈಗ ಮೋದಿಯವರಿಟ್ಟಂಥ ಈ ಹೆಜ್ಜೆ ಟ್ರಂಪಿಗೆ ಒಂದು ಮರ್ಮಾಘಾತ ಅಷ್ಟೇ ಅಲ್ಲ, ಟ್ರಂಪಿಗೆ ಸರಿಯಾದ ಮದ್ದರಿಯುವಂಥ ಕೆಲಸವನ್ನು ಭಾರತದ ಪ್ರಧಾನಿಯೊಬ್ಬರೇ ಮಾಡಿದ್ದಾರೆ. ಇದು ಧೀಮಂತಿಕೆ. ಇದರಿಂದ ಮೋದಿಯ ಎಲ್ಲ ಆಟವು ನಿಂತಿದೆ. ನಮ್ಮಲ್ಲಿ ಬಹಳಷ್ಟು ಜನ ಭಾವಿಸಿದರು ಮೋದಿಯವರಿಗೆ ಇವರು ಮಂಡಿ ಊರೇ ಬಿಡ್ತಾರೆ ಅಂತ. ಅದಾಗಿಲ್ಲ. EU ಒಪ್ಪಂದಕ್ಕೆ ನೀವು ಗಮನಿಸಿದ್ದೀರಿ, ಕಳೆದ ವಾರ ಜರ್ಮನಿಯ ಚಾನ್ಸಲರ್ ಫೆಡ್ರಿಕ್ ಭಾರತಕ್ಕೆ ಭೇಟಿ ಕೊಟ್ಟದ್ದು, ಅವರು ಧ್ವಜಾರೋಹಣ ಮಾಡಿದ್ದು, ಮೋದಿ ಮತ್ತು ಅವರು ಒಟ್ಟಿಗೆ ವಿಹರಿಸಿದ್ದು, ಇವೆಲ್ಲವನ್ನು ನೀವು ಗಮನಿಸಿದ್ದೀರಿ. ಅವರೊಟ್ಟಿಗೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಹಲವು ಒಪ್ಪಂದಗಳಾಗಿದ್ದಾವೆ. ಟ್ರಂಪಿನ ಹುಚ್ಚಾಟವನ್ನು ತಡೆಯಲಿಕ್ಕೆ ಜರ್ಮನಿಯನ್ನು ಬಳಸಿಕೊಂಡು ಭಾರತ ತನ್ನ ಪಾರಸ್ಪರಿಕವಾದಂಥ ರಕ್ಷಣಾ ಸಹಕಾರದ ಜೊತೆ ಅಂತಾರಾಷ್ಟ್ರೀಯ ಮಟ್ಟದ ಹಲವು ಒಪ್ಪಂದಗಳಿಗೂ ಸಹಿ ಹಾಕಿ ಈ ಮಾಸಾಂತ್ಯದ ಕೊನೆಯಲ್ಲಿ ಯುರೋಪಿಯನ್ ಯೂನಿಯನ್ ಜೊತೆ ಈ ಐತಿಹಾಸಿಕ ಡೀಲನ್ನು ಕೂಡ ಮುಗಿಸ್ಕೊಳ್ಳಿಕ್ಕಿದೆ. ನೋಡಿ, ಟ್ರಂಪ್ ಟ್ಯಾರಿಫನ್ನು ಹೇರಿದರು, ನಮ್ಮ ಮೇಲೆ ಹೇರ್ತಾನೇ ಇದ್ದಾರೆ. ಕ್ಷಣಕ್ಕೊಂದು ಗಳಿಗೆಗೊಂದು ಅವರ ಬುದ್ಧಿ ಬದಲಾಗ್ತಾನೇ ಇದೆ. ಆದರೆ ಈ ಟ್ಯಾರಿಫಿನ ಕಾರಣದಲ್ಲಿ ಈಗ ಉದಾಹರಣೆಗೆ ಪಾಕಿಸ್ತಾನಕ್ಕೆ ಅವರು 19% ತೆರಿಗೆಯನ್ನು ವಿಧಿಸಿದರು, ನಮಗೆ 50% ತೆರಿಗೆಯನ್ನು ವಿಧಿಸಿದರು. ಆದರೆ ಈ ಮಧ್ಯೆಯೂ ನಾನು ಈಗಾಗಲೇ ಹೇಳಿದಾಗೆ ನಮ್ಮ ರಫ್ತು ಹೆಚ್ಚಾಗಿದೆ. ನಾವು ಸೋತಿಲ್ಲ, ನಾವು ಹೆದರಿಲ್ಲ, ನಮಗೆ ಏನೂ ಆಗಿಲ್ಲ. ಹಾಗೆ ನೋಡಿದರೆ 2024-25 ಕೊನೆ ಭಾಗದಲ್ಲಿ ಸ್ಮಾರ್ಟ್ ಫೋನು 44% ಅಮೇರಿಕಕ್ಕೆ ರಫ್ತಾಗಿದೆ. 2026ಕ್ಕೆ 100% ರಫ್ತಾಗುವ ಎಲ್ಲ ಸಿದ್ಧತೆಗಳು ಕೊನೆಗೊಂಡಿದ್ದಾವೆ. ಫಾರ್ಮಾಸ್ಯೂಟಿಕಲ್ ಡ್ರಗ್ಸು ಇತ್ಯಾದಿ 20% ಜಾಸ್ತಿಯಾಗಿದೆ. ಜನರಿಕ್ ಮೆಡಿಸಿನ್ US-ನಲ್ಲಿ 40% ನಮ್ಮದೇ ಮಾರಾಟ ಆಗ್ತಾ ಇದೆ. ಇನ್ನು H1B ವೀಸಾದಲ್ಲಿ ಏನು ಬೆದರಿಸ್ಬಿಟ್ರು ಭಾರತ ಅವ್ರನ್ನೆಲ್ಲ ಓಡಿಸ್ಬಿಡ್ತೇವೆ, ಇನ್ನು ವೀಸಾನೇ ಕೊಡೋದಿಲ್ಲ. ಏನಾಯಿತು? ಮೇಜರ್ ಕಂಪನಿಗಳೆಲ್ಲ, ಸಾಫ್ಟ್ವೇರ್ ಕಂಪನಿಗಳು ಭಾರತಕ್ಕೆ ಬರಲಿಕ್ಕೆ ಡೀಲ್ ಆಗೋಗಿದೆ, ಒಪ್ಪಿಗೆ ಎಲ್ಲವೂ ಭಾರತಕ್ಕೆ ಬರಲಿಕ್ಕೆ ರೆಡಿ ಆಗಿಬಿಟ್ಟಿದ್ದೇವೆ. ಹಾಗಾಗಿ ಭಾರತದ ಕತ್ತಿಡಿಲಿಕ್ಕೆ ಹೊರಟಂಥ ಟ್ರಂಪ್ನಂಥ ಖತರ್ನಾಕ್ ಅಧ್ಯಕ್ಷನಿಗೆ ಮೋದಿಯವರು ಯಾವ ರೀತಿ ಉತ್ತರವನ್ನು ಕೊಡಬೇಕೋ ಅಲ್ಲಲ್ಲಿ ಕೊಡ್ತಾ ಇದ್ದಾರೆ. ಈಗ ಇನ್ನೊಂದು ನೀವು ಗಮನಿಸಬೇಕು, ಇನ್ನು ಮುಂದೆ AI ಯುಗ. ನಿಮಗೆ ಗೊತ್ತಿದೆ, ಈ AI ಚಿಪ್ಪುಗಳನ್ನು ಇತ್ಯಾದಿಗಳನ್ನು ಎಲ್ಲ ತಯಾರಿಸಲಿಕ್ಕೆ ಮೂಲ ದ್ರವ್ಯ ಯಾವುದು ಅಂದರೆ ರೇರ್ ಅರ್ತ್ ಮಿನರಲ್. ಈ ಅಪರೂಪದ ನಿಕ್ಷೇಪ ಜಗತ್ತಿನಲ್ಲಿ ಇವತ್ತು ನಂಬರ್ 1 90% ಇರೋದು ಚೀನಾದಲ್ಲಿ. ಅದು ಬಿಟ್ಟರೆ ಬ್ರೆಜಿಲ್ ಬಿಟ್ಟರೆ 3ನೇ ಸ್ಥಾನದಲ್ಲಿ ಅತ್ಯಂತ ಹೆಚ್ಚು ನಿಕ್ಷೇಪ ಇರುವಂಥದ್ದು ಓನ್ಲಿ 1 ಭಾರತದಲ್ಲಿ. ಮೋದಿಯವರು ಬಂದ ಮೇಲೆ ಈ 11 ವರ್ಷದಲ್ಲಿ ಅದರ ಎಕ್ಸವೇಟ್ ಮಾಡಲಿಕ್ಕೆ, ಅದನ್ನು ಹೊರಗೆ ತೆಗೆಯಲಿಕ್ಕೆ ಸ್ವತಂತ್ರವಾಗಿ ನೀವು ನಿರೀಕ್ಷೆ ಮಾಡದೇ ಇದ್ದಷ್ಟು ಅದರ ಮೇಲೆ ವೆಚ್ಚ ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಭವಿಷ್ಯದಲ್ಲಿ ಪ್ರತಿಯೊಂದು ದೇಶದ ಒಂದು ಆಂತರಿಕ ಭದ್ರತೆಯಿಂದ ಹಿಡಿದು ಬಲಾಢ್ಯತೆಯವರೆಗೆ, ಅಭಿವೃದ್ಧಿಶೀಲತೆಯವರೆಗೆ ಎಲ್ಲದರಲ್ಲೂ ಪ್ರಮುಖವಾಗಿ ಕೆಲಸ ಮಾಡುವಂಥದ್ದು ಇದೇ ರೇರ್ ಅರ್ತ್ ಮಿನರಲ್. ಹಾಗಾಗಿ ಈಗ ಚೀನಾವನ್ನು ಬಿಟ್ಟರೆ ಬ್ರೆಜಿಲ್ಲು, ಭಾರತ, ಅದರಲ್ಲೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವೇ ಪ್ರಮುಖವಾಗಿ ಕಾಣಿಸ್ಕೊಳ್ತಾ ಇದೆ ಭವಿಷ್ಯದ ರೇರ್ ಅರ್ತ್ ಮಿನರಲ್ ವಿಷಯದಲ್ಲಿ. ಈ ಅಪರೂಪದ ನಿಕ್ಷೇಪ ಭಾರತದಲ್ಲಿ ಅತ್ಯಂತ ಹೇರಳವಾಗಿದೆ. ಅದನ್ನು ನಾವಿನ್ನೂ ಹೊರತೆಗೆದು ಬಳಕೆ ಮಾಡ್ಕೊಳ್ತಾ ಇಲ್ಲ. ಆದ್ದರಿಂದಲೇ ನಾವು ಚೈನಾವನ್ನು ಈಗ ಅವಲಂಬಿಸಿದ್ದೇವೆ, ಮ್ಯಾಗ್ನೆಟಿಕ್ಕು ಇತ್ಯಾದಿ. ಈಗ AI ಚಿಪ್ಪುಗಳು ಇತ್ಯಾದಿ ಭವಿಷ್ಯದಲ್ಲಿ ಅದೇ ಇಡಿಯದಾಗಿ ಬದುಕನ್ನು ಮತ್ತು
ಇಡೀ ತಂತ್ರಜ್ಞಾನವನ್ನು ಕಂಟ್ರೋಲ್ ಮಾಡ್ತಾ ಇರುವಂಥ ನಿರೀಕ್ಷೆಯಲ್ಲಿ ಭಾರತಕ್ಕೆ ಇದು ಬಹಳ ಪ್ರಮುಖವಾದ ಸ್ಥಾನವನ್ನು ಕಲ್ಪಿಸ್ತಾ ಇದೆ. ಇನ್ನು ಅಮೆರಿಕ ಮತ್ತು ಇತ್ಯಾದಿ ದೇಶಗಳ ಉದ್ದೇಶ ಏನು? ಚೈನಾವನ್ನು ಹೊಡೆಯಬೇಕು, ಚೈನಾವನ್ನು ಅಡ್ಡಗಟ್ಟಬೇಕು. ಚೈನಾವನ್ನು ನಾವು ಅಡ್ಡಗಟ್ಟಬೇಕು, ಚೈನಾವನ್ನು ಹೊಡೆಯಬೇಕು ಅಂತಾದರೆ ಅದಕ್ಕಿರುವ ಪ್ರತ್ಯಸ್ತ್ರ ಏನು ಅಂತಂದರೆ ಅದು ಭಾರತ. ಹಾಗಾಗಿಯೇ ಈಗ ರೇರ್ ಅರ್ತ್ ಮಿನರಲ್ ವಿಷಯದಲ್ಲಿ ಜಗತ್ತಿನಲ್ಲಿ ಅತ್ಯಂತ ಪ್ರಮುಖ ಸ್ಥಾನದಲ್ಲಿರುವಂಥ ಭಾರತವನ್ನು ಅಮೇರಿಕ ಕೈಕಾಲಿಡ್ತಾ ಇದೆ. ಭಾರತವನ್ನು ಬಿಟ್ಟು ಭವಿಷ್ಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೈನಾವನ್ನು ಎದುರಾಕೊಂಡು ಬದುಕಲಿಕ್ಕೆ ಅಸಾಧ್ಯ ಅನ್ನುವಂಥ ಸತ್ಯ ಅಮೇರಿಕಕ್ಕೆ ಅರ್ಥ ಆಗಿದೆ. ಇದು ಮಜಾ ಇರೋದು. ಒಂದು EU ಡೀಲು, ಇನ್ನೊಂದು ಭಾರತ ಯಾವುದೇ ಕಾರಣಕ್ಕಾಗೂ ಅಮೆರಿಕದ ಯಾವ ತಂತ್ರ ಪ್ರತಿತಂತ್ರ ಷಡ್ಯಂತ್ರಕ್ಕೂ ಬಗ್ಗತಾನೇ ಇಲ್ಲ. ಎಲ್ಲ ಕಡೆಯೂ ತನ್ನ ಇಡೀಯದಾದಂಥ ಒಂದು ಪ್ರಥಮ ಆದ್ಯತೆಯಲ್ಲಿ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ, ಪ್ರತಿಸ್ಪರ್ಧಿಯಾಗಿ ನಿಲ್ತಾ ಇದೆ. ಈಗ ಈ ರೇರ್ ಅರ್ತ್ ಮಿನರಲ್ ವಿಷಯದಲ್ಲಿ ನಮ್ಮೊಟ್ಟಿಗೆ ಸೇರಿಕೊಳ್ಳಿ ಅನ್ನುವಂಥ ಒಂದು ವಾದವನ್ನು ಚೈನಾಕ್ಕೆ ಸೆಡ್ಡೊಡೆಯಲಿಕ್ಕೆ ಭಾರತವೇ ನಮಗೆ ಅನಿವಾರ್ಯ ಅನ್ನುವ ಪರಿಸ್ಥಿತಿಗೆ ಅದು ಬಂದು ಮುಟ್ಟಿದ್ರಿಂದಲೇ ಈಗ ಫ್ಯಾಕ್ಸ್ ಸಿಲಿಕಾ ಅಂತ ಏನೋ ಒಂದು ಕೂಟ ಇದೆಯಲ್ಲ, ಆ ಕೂಟಕ್ಕೆ ಭಾರತವನ್ನು ಸೇರಿಸ್ಕೊಳ್ಳಿಕ್ಕೆ ಅಮೇರಿಕ ತುದಿಗಾಲಲ್ಲಿ ನಿಂತಿದೆ. ಪರಿಸ್ಥಿತಿ ಎಲ್ಲಿಗೆ ಬಂತು ನೋಡಿ. ಚೈನಾದೊಟ್ಟಿಗೆ ಸಂಬಂಧ ಬೆಳೆಸಬೇಡಿ, ರಷ್ಯಾದೊಟ್ಟಿಗೆ ಸಂಬಂಧ ಬೆಳೆಸಬೇಡಿ, ವೆನಿಜುವೆಲಾದೊಟ್ಟಿಗೆ ಸಂಬಂಧ ಬೆಳೆಸಬೇಡಿ, ಇರಾನ್ನೊಟ್ಟಿಗೆ ಸಂಬಂಧ ಬೆಳೆಸಬೇಡಿ. ಭಾರತಕ್ಕೆ ಯಾರೂ ಪರಮ ಮಿತ್ರರು ಅಲ್ಲ, ಪರಮ ಶತ್ರುಗಳು ಅಲ್ಲ. ಭಾರತಕ್ಕೆ ತನ್ನಗೆ ಏನು ಬೇಕು, ತನ್ನ ಭವಿಷ್ಯಕ್ಕೆ ವರ್ತಮಾನಕ್ಕೆ ಏನು ಬೇಕು, ತನ್ನ ಅಭಿವೃದ್ಧಿ ಭಾರತವನ್ನು ಕಟ್ಟಲಿಕ್ಕೆ ಯಾರ್ಯಾರು ಎಲ್ಲೆಲ್ಲಿ ಎಷ್ಟೆಷ್ಟು ಬೇಕು ಅಷ್ಟಷ್ಟಿಗೆ ಎಲ್ಲರನ್ನೂ ಅದು ಅಪ್ಪಿಕೊಳ್ತದೆ, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ತದೆ, ಎಲ್ಲರನ್ನೂ ಆತ್ಮೀಯರು ಅಂತ ಭಾವಿಸ್ತದೆ. ಹಾಗಾಗಿ ಮೋದಿಯವರು ಎಲ್ಲರಿಗೂ ಇಷ್ಟ ಆಗುವ ವ್ಯಕ್ತಿಯ ಹೊರತು ಅದು ಯಾರ ಸೊತ್ತು ಅಲ್ಲ. ಈಗ ಜಪಾನು, ದಕ್ಷಿಣ ಕೊರಿಯಾ, ಸಿಂಗಾಪುರ್, ನೆದರ್ಲ್ಯಾಂಡ್, UK, ಇಸ್ರೇಲು, ಆಸ್ಟ್ರೇಲಿಯಾ ಇರುವಂಥ ಈ ಫ್ಯಾಕ್ಸ್ ಸಿಲಿಕಾ ಕೂಟಕ್ಕೆ ಭಾರತವನ್ನು ಅಮೇರಿಕ ಆಹ್ವಾನಿಸ್ತಾ ಇದೆ, ಕೈಕಾಲಿಡ್ತಾ ಇದೆ, ಗೋಗರೆತಾ ಇದೆ. ಬನ್ನಿ, ನೀವೇ ನಮಗೆ ಭವಿಷ್ಯದ ಒಂದು ಲೀಡರ್ ಅನ್ನುವ ಅರ್ಥದಲ್ಲಿ ಅಮೇರಿಕದಂಥ ಅಮೇರಿಕ ಇವತ್ತು ಗೋಗರೆತಾ ಇದೆ. ಇದು ಮೋದಿಯ ಶಕ್ತಿ, ಇದು ಭಾರತದ ಶಕ್ತಿ, ಇದು ಭಾರತದ ರಾಜತಾಂತ್ರಿಕತೆಯ ಶಕ್ತಿ. ಇದನ್ನು ನಮ್ಮ ಭಾರತದ ಒಳಗಡೆ ಇರುವಂಥ ಈ ವಿರೋಧ ಪಕ್ಷಗಳು ಇನ್ನೂ ಅರ್ಥ ಮಾಡಿಕೊಂಡಿಲ್ಲ. ಅರ್ಥ ಆದರೂ ಅರ್ಥ ಆಗದೆ ಇದ್ದಾಗೆ ವರ್ತಿಸ್ತಾ ಇದ್ದಾರೆ. ಯಾಕೆಂತಂದರೆ ಮೋದಿ ಶಕ್ತಿಯನ್ನು ಒಪ್ಪಿಕೊಳ್ಳಿಕ್ಕಾಗ್ತಾ ಇಲ್ಲ ಅವರಿಗೆ, ಮೋದಿ ಆಡಳಿತವನ್ನು ಒಪ್ಕೊಳ್ಳಿಕ್ಕಾಗ್ತಾ ಇಲ್ಲ ಅವರಿಗೆ, ಮೋದಿಯ ಚಾಣಾಕ್ಷತೆಯನ್ನು ಒಪ್ಕೊಳ್ಳಿಕ್ಕಾಗ್ತಾ ಇಲ್ಲ. ಇಡೀ ವಿಶ್ವದ ನಾಯಕರೇ ಮೋದಿಯನ್ನು ಮಹಾನಾಯಕ ಅಂತ ಒಪ್ಕೊಳ್ತಾರೆ, ಆದರೆ ಇವರಿಗೆ ಒಪ್ಕೊಳ್ಕ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಇವರಿಗೆ ಸ್ವಾರ್ಥ, ಅಧಿಕಾರ ಬೇಕು. ಅಧಿಕಾರಕ್ಕಾಗಿ ಮೋದಿಯನ್ನು ಇನ್ನಿಲ್ಲದಂತೆ ತಿರಸ್ಕರಿಸುವವರಿಗೆ ಇದು ಉತ್ತರ ಕೊಟ್ಟಿದೆ. ಭಾರತ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಭಾರತ ಏನು ಮಾಡ್ತಾ ಇದೆ ಅನ್ನೋದಕ್ಕೆ ಇದು ಉದಾಹರಣೆ. ಕಳೆದ ವಾರ ಅಮೇರಿಕದ ಸರ್ಗಿಯೋ ಗೋರು, ಯಾರು ಇವರು, ಟ್ರಂಪಿನ ಪರಮಾಪ್ತ, ಏನಂದ್ರು, ಅಮೇರಿಕ ಯಾವುದೇ ರೀತಿಯಲ್ಲೂ ಟ್ರಂಪ್ ಏನೇ ಟ್ಯಾರಿಫ್ ವಾರ್ ಮಾಡಿದರೂ ಕೂಡ ಭಾರತವನ್ನು ಬಿಟ್ಟು ಅಮೇರಿಕ ಬದುಕಲಾರದು. ಭಾರತದ ಅಭಿವೃದ್ಧಿಗೆ, ಭಾರತದ ಶಕ್ತಿಗೆ, ಭಾರತದ ಇಡೀ ಒಂದು ಏನು ಆತ್ಮನಿರ್ಭರತೆಗೆ ಅಮೇರಿಕ ಇಂದಲ್ಲ ನಾಳೆ ಬೆಲೆಯನ್ನು ಕೊಡಲೇಬೇಕು. ಭಾರತವನ್ನು ಉಳಿದು ಅಮೇರಿಕ ಬದುಕಲಾರದು. ಮತ್ತು ಅದಕ್ಕಿಂತ ಮುಖ್ಯವಾಗಿ ಟ್ರಂಪ್ ಮತ್ತು ಮೋದಿಯವರ ಸ್ನೇಹ ಅತ್ಯಂತ ಆಳವಾದದ್ದು. ಮುಂದಿನ ವರ್ಷ ಟ್ರಂಪ್ ಭಾರತಕ್ಕೆ ಭೇಟಿ ನೀಡುವ ಎಲ್ಲ ಲಕ್ಷಣಗಳು, ಎಲ್ಲ ಸಾಧ್ಯತೆಗಳು ಇದೆ. ಆದ್ದರಿಂದ ಈ ಏನಿದೆ ನಮ್ಮ ಫ್ಯಾಕ್ಸ್ ಸಿಲಿಕಾ ಕೂಟಕ್ಕೆ ಭಾರತ ಸೇರಿಕೊಳ್ಳಲಿದೆ ಅಂತ ಅವರು ಘೋಷಿಸಿಬಿಟ್ಟಿದ್ದಾರೆ ಈಗಲೇ. ಅಂದರೆ ಅಮೇರಿಕಕ್ಕೂ ಕೂಡ ಭಾರತದ ಭಯ ಇದೆ. ಭಾರತವನ್ನು ಕೆಣಕಿದರೆ, ಭಾರತವನ್ನು ಕಟ್ಟಿ ಹಾಕ್ಲಿಕ್ಕೆ ಹೋದರೆ, ಭಾರತವನ್ನು ತುಳಿಲಿಕ್ಕೆ ಹೋದರೆ ಭಾರತ ಇಂದಲ್ಲ ನಾಳೆ ಅಮೇರಿಕದ ವಿರುದ್ಧ ಸರ್ವಶಕ್ತವಾಗಿ ಎದ್ದು ನಿಲ್ಲಬಲ್ಲದು.
ಮತ್ತೆ ಮೋದಿಯವರು ಏನು ಮಾಡ್ತಾ ಇದ್ದಾರೆ ಅಂದರೆ ತತ್ಕಾಲಕ್ಕೆ ಯಾವುದನ್ನು ಉತ್ತರ ಕೊಡ್ತಾ ಇಲ್ಲ, ತತ್ಕಾಲಕ್ಕೆ ಯಾವುದನ್ನು ನೋಡ್ತಾ ಇಲ್ಲ. ಅವರು 2047 ಗುರಿಯಾಗಿ ಇಟ್ಕೊಂಡಿದ್ದಾರೆ. ಹಾಗೇನೆ ಈ ರೇರ್ ಅರ್ತ್, ಈ ಒಂದು ನಮ್ಮ ಅಪರೂಪದ ಸಂಪನ್ಮೂಲದ ಬಗ್ಗೆ ಕೂಡ ಅವರು ಯೋಚನೆ ಮಾಡ್ತಾ ಇರುವಂಥದ್ದು ಏನು ಅಂತಂದರೆ, ಭವಿಷ್ಯವನ್ನು ಈ ರೇರ್ ಅರ್ತ್ ಮಿನರಲ್ನ ತೆಗಿಲಿಕ್ಕೆ ಅವರು ಎಷ್ಟು ಕೋಟಿ ಖರ್ಚು ಮಾಡ್ತಿದ್ದಾರೆ, ಮಿಲಿಯನ್ ಗಟ್ಟಲೆ. ಯಾಕೆಂತಂದರೆ ಚೈನಾವನ್ನು ಎದುರಿಸಬೇಕು ಅಂತಾದರೆ ಮುಂದೊಂದು ದಿನ ನಾವು ಈ ವಿಷಯದಲ್ಲಿ ಸ್ವತಂತ್ರರಾಗಬೇಕು, ಯಾರನ್ನು ಕೇರ್ ಮಾಡುವಂಗಿರಬಾರ್ದು. ಹಾಗಾಗಿನೇ ಭಾರತ ಬಹಳ ಅದ್ಭುತವಾದಂಥ ಸ್ಟ್ರಾಟಜಿಯನ್ನು ಇಟ್ಟುಕೊಂಡು ಮುಂದೋಗ್ತಾ ಇದೆ. ಯುಕ್ರೇನಿನ ಅಧ್ಯಕ್ಷ ಮೊನ್ನೆ ಒಂದು ಮಾತು ಹೇಳಿದರು ನೋಡಿ, ಮೋದಿ ಜಗತ್ತಿಗೆ ಒಬ್ಬ ಮಾದರಿ ನಾಯಕ. ಈ ಎಲ್ಲ ವಿಷಯಗಳನ್ನು ಇಟ್ಕೊಂಡೇ ಅವ್ರು ಮಾತಾಡಿರೋದು. ರೀಜನಲ್ ಲೀಡರ್ ಆಗಿ, ಒಂದು ಪ್ರಾದೇಶಿಕವಾದಂಥ ಲೀಡರ್ ಆಗಿ, ನಾಯಕನಾಗಿ, ರಾಷ್ಟ್ರೀಯ ಮಟ್ಟದ ನಾಯಕನಾಗಿ ಬೆಳೆದರು. ರಾಷ್ಟ್ರೀಯ ಮಟ್ಟದ ನಾಯಕತ್ವದಿಂದ ಈಗ ಗ್ಲೋಬಲ್ ನಾಯಕನಾಗಿ ಮಿಂಚುತ್ತಾ ಇದ್ದಾರೆ. ಇಡೀ ವಿಶ್ವ ನಾಯಕನಾಗಿ ಇವತ್ತು ಅವರ ಪಾತ್ರ ಬಹಳ ದೊಡ್ಡದು. ಅದು ಎಲ್ಲ ನೆಲೆಯಲ್ಲಿ ಗೊತ್ತಾಗ್ತಾ ಇದೆ. ಈಗ ಇರಾನ್ಗೂ ಮೋದಿ ಬೇಕು, ವೆನೆಜುವೆಲಾಕ್ಕೆ ಮೋದಿ ಬೇಕು, ರಷ್ಯಾಕ್ಕೂ ಮೋದಿ ಬೇಕು. ಯಾವುದೇ ರೀತಿಯಲ್ಲೂ ಮೋದಿ ತನ್ನ ವ್ಯವಹಾರ, ನಡತೆ, ವ್ಯಕ್ತಿತ್ವ, ಅಂತಾರಾಷ್ಟ್ರೀಯ ಮಟ್ಟದ ಸಂಬಂಧ ಅದನ್ನು ಅತ್ಯಂತ ಪೀಸ್ಫುಲ್ಲಾಗಿ, ಶಾಂತಿಯುತವಾಗಿ ನಿಭಾಯಿಸ್ತಾ ಇದ್ದಾರೆ. ಆದರೆ ನನಗೆ ನೊಬೆಲ್ ಕೊಡಿ ಅಂತ ಕೇಳಲಿಲ್ಲ ಅವರು. ಇವರು ಯುದ್ಧೋನ್ಮಾದ, ಹೊಡೆ ಬಡಿ ಕೊಚ್ಚು ಕಡಿ ಎಲ್ಲವೂ ನನಗೆ ಬೇಕು, ಬಲಾತ್ಕಾರ, ನಾವು ಹೇಳ್ದಂಗೆ ಕೇಳದೇ ಇದ್ರೆ ಮಿಲಿಟರಿ ನುಗ್ಗಿಸ್ತೇವೆ. ಇಂಥ ಟ್ರಂಪು ನನಗೆ ನೊಬೆಲ್ ಬೇಕು, ನಾನು ಶಾಂತಿ ದೂತನಾಗಬೇಕು ಅಂತ ಕನಸು ಕಟ್ತಾ ಇದ್ದಾರೆ. ಎಂಥ ವಿಪರ್ಯಾಸ ನೋಡಿ. ಇಡೀ ಪ್ರಪಂಚ ಮೋದಿಯನ್ನು ಶಾಂತಿ ದೂತ ಅಂತ ಕರೀತಾ ಇದೆ, ಮೋದಿಯನ್ನು ಮಹಾನಾಯಕ ಅಂತ ಕರೀತಾ ಇದೆ, ವಿಶ್ವಗುರು ಅಂತ ಕರೀತಾ ಇದೆ. ಆದರೆ ಈ ಟ್ರಂಪು ತಾನೇ ವಿಶ್ವಗುರು, ತಾನೇ ಶಾಂತಿ ದೂತ ಅಂತ ಹೇಳಿಕೊಂಡು ಯುದ್ಧವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳು ಭಾರತದ ಶಕ್ತಿಯನ್ನು, ಭಾರತದ ಪ್ರಭೆಯನ್ನು, ಭಾರತದ ಒಂದು ಭವಿಷ್ಯವನ್ನು ಅತ್ಯಂತ ಉಜ್ವಲಗೊಳಿಸ್ತಾ ಇದೆ. ಅಷ್ಟೇ ಅಲ್ಲ, ಇವತ್ತು ವರ್ತಮಾನದಲ್ಲಿ ಭಾರತಕ್ಕೆ ಅತ್ಯಂತ ಭಯಾನಕವಾಗಿ ಕಾಡ್ತಾ ಇರುವಂಥ ಟ್ರಂಪಿನ ಎಲ್ಲ ಅಸ್ತ್ರಶಸ್ತ್ರಗಳನ್ನು ನಿಷ್ಫಲಗೊಳಿಸ್ತಾ ಇದೆ. ಅದರ ಬದಲಾಗಿ ಅಮೆರಿಕವನ್ನೇ ತಿರಸ್ಕರಿಸಿ, ಅಮೆರಿಕವನ್ನೇ ಬದಿಗೆ ಸರಿಸಿ ಭಾರತ ಸ್ವತಂತ್ರವಾಗಿ ಬದುಕುವ ಎಲ್ಲ ರೀತಿಯ ಪ್ರಯತ್ನಗಳನ್ನು ಅತ್ಯಂತ ಅದ್ಭುತವಾಗಿ ಮಾಡ್ತಾ ಇದೆ. ಅದರಲ್ಲಿ ಈಗ ಯುರೋಪಿಯನ್ ಒಂದು ಯೂನಿಯನ್ ಜೊತೆ ಮಾಡಿಕೊಳ್ಳಿಕ್ಕಿರುವಂಥ ಟ್ರೇಡ್ ಡೀಲ್ ಇದೆಯಲ್ಲ, ಅದು ಅಮೆರಿಕದ ಇಡೀ ಒಂದು ಹುಚ್ಚಾಟ, ರಂಪಾಟ, ನಮ್ಮ ಮೇಲೆ ಮುಗಿಬೀಳುವಿಕೆಯ ಧಾವಂತಕ್ಕೆ ಒಂದು ಪರ್ಮನೆಂಟ್ ಆದಂಥ ಒಂದು ಆಘಾತವನ್ನು ಭಾರತ ಕೊಟ್ಟಿದೆ. ಟ್ರಂಪ್ ಇದಕ್ಕೆ ಅದರಿದ್ದಾರೆ. ಮತ್ತು ಟ್ರಂಪ್ ಈಗ ಬೇರೆ ಬೇರೆ ರೀತಿಯಲ್ಲಿ ಚೈನಾವನ್ನು ಕಟ್ಟಿಹಾಕಿ ನಾವು ವಿಶ್ವವನ್ನು ಆಳಲಿಕ್ಕೆ ಹೊರಟಂಥ ಈ ದಾರಿಯಲ್ಲಿ ಭಾರತ ನನಗೆ ಅತ್ಯಂತ ಪ್ರಬಲವಾದಂಥ ಸ್ನೇಹಿತ ಬೇಕೇ ಬೇಕು. ಆ ಕಾರಣಕ್ಕಾಗಿ ಭಾರತದ ಕೈಕಾಲಿಡಿಯುವ ಪ್ರಯತ್ನವನ್ನು ಟ್ರಂಪ್ ಮಾಡ್ತಾ ಇದ್ದಾರೆ ಅಂತಂದರೆ ಮೋದಿಯ ಬಲ, ಮೋದಿಯ ಯಶಸ್ಸು, ಮೋದಿಯ ಸಾಮರ್ಥ್ಯ, ಪರ್ಯಾಯವಾಗಿ ಭಾರತದ ಸಾಮರ್ಥ್ಯ ಯಾವ ಮಟ್ಟದಲ್ಲಿ ಇವತ್ತು ಗನಿ ಕಟ್ತಾ ಇದೆ ಮತ್ತು ಮಿಂಚುತ್ತಾ ಇದೆ, ಮೋದಿ ಯಾವ ರೀತಿಯಲ್ಲಿ ಟ್ರಂಪನ್ನು ಕಟ್ಟಿ ಹಾಕ್ತಾ ಇದ್ದಾರೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ತೀರಿ ಅಂತ ನಾನು ಭಾವಿಸ್ತೇನೆ. ನಮಸ್ತೆ.